ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. 17ನೇ ಶತಮಾನದ ದೇವಸ್ಥಾನ ಇದು. ತುಂಬ ಹಳೆ ಕಾಲದ್ದು. ನಿಮ್ಮ ತಾತ, ಅವ್ರ ತಾತ, ಮುತ್ತಾತ, ಅವ್ರ ತಾತ ಎಲ್ಲ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ತಾಯಿದ್ರು. ಈ ದೇವಸ್ಥಾನದಲ್ಲಿ ವಿಶೇಷ ಏನಂದರೆ ಸುತ್ತ ಕಾಡುಗಳಿದೆ. ಹೆಸರೇ ಬಂದು ಕಾಡು ಮಲ್ಲೇಶ್ವರ ಅಂದರೆ ಆವಾಗ ತುಂಬ ಕಾಡಿತ್ತು. ಮಲ್ಲೇಶ್ವರಮೇ ಕಂಪ್ಲೀಟಾಗಿ ಕಾಡಿತ್ತು. ಸೊ ಅದರಲ್ಲಿ ಈ ದೇವಸ್ಥಾನ ತುಂಬ ಹಳೆ ದೇವಸ್ಥಾನ. ಮಲ್ಲೇಶ್ವರಂಗೆ ಹೆಸರು ಬಂದಿದೆ ಈ ದೇವಸ್ಥಾನದಿಂದ. ಆ್ಯಕ್ಚುಲಿ ಮಲ್ಲೇಶ್ವರಂ ಅಲ್ಲ, ಮಲ್ಲೇಶ್ವರ, ಕಾಡು ಮಲ್ಲೇಶ್ವರ. ಅದನ್ನು ಕಾಡಿತ್ತು, ಅದರಿಂದ ಅವಾಗ ಕಾಡು ಮಲ್ಲೇಶ್ವರ ಅಂತ ಇದ್ರು. ಈಗ ಕಾಡಿಲ್ವಲ್ಲ, ಸೊ ಅದಕ್ಕೆ ಮಲ್ಲೇಶ್ವರಂ ಈಗ ಮಲ್ಲೇಶ್ವರ ಈಗ ಮಲ್ಲೇಶ್ವರಂ ಆಗಿದೆ. ಇಲ್ಲಿ ಬಂದರೆ ಒಂದು ಒಳ್ಳೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಒಂದು ಕಡೆಯಿಂದ ದೇವಸ್ಥಾನನ ನೋಡ್ಕೊಂಡು ಬರೋಣ ಬನ್ನಿ. ನಾನು ದೇವ್ರನ್ನ ಒಂದು ಬೇಡ್ಕೊಂಡಿದ್ದೇನೆಂದರೆ, ನನ್ನ ಸಬ್ಸ್ಕ್ರೈಬರ್ಸು, ನನ್ನ ವೀಕ್ಷಕರು, ನನ್ನ ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ದೇವರು ಒಳ್ಳೇದು ಮಾಡಲಿ. ನೀವೆಲ್ಲರೂ ಚೆನ್ನಾಗಿರಬೇಕು, ಎಲ್ರಿಗೂ ಒಳ್ಳೇದಾಗಬೇಕು ಅಂತಲೇ ಬೇಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.
ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ. ಎಲ್ಲ ಸುತ್ತಮುತ್ತ ಬರೀ ಗಿಡಗಳೇ ನಿಮಗೆ ಕಾಣಿಸ್ತಾ ಇರುತ್ತೆ. ಇದು ಬೆಂಗಳೂರು ಅಂತ ಅನಿಸುತ್ತಾ ನಿಮಗೆ? ಯಾವುದೋ ಒಂದು ಫಾರೆಸ್ಟ್ ಒಳಗೆ ಒಂದು ದೇವಸ್ಥಾನ ಇದೆ ಅನ್ನೋ ಥರ ಫೀಲ್ ಕೊಡುತ್ತೆ. ಅದು ನಮ್ಮ ಮಲ್ಲೇಶ್ವರಮಲ್ಲಿ ಇಂಥ ಸಿಟಿ ಮಧ್ಯದಲ್ಲೂ ಇಷ್ಟು ಗಿಡ ಮರಗಳನ್ನ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ದೇವಸ್ಥಾನ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ ನನ್ನ ವಿಡಿಯೋ ನೋಡೋರಿಗೆ ಎಲ್ರಿಗೂ ಒಳ್ಳೇದಾಗಲಿ, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಒಳ್ಳೇದಾಗಲಿ ಅಂತ. ನಾನು ನಿಮ್ಮ ಮನೆ ಮಗ ಇದ್ದಂಗೆ, ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೂ ಸಾಕಷ್ಟು ಪ್ಲೇಸ್ಗಳಿಗೆ, ದೇವಸ್ಥಾನ ಅಂತಲ್ಲ, ಸಾಕಷ್ಟು ವಿಚಾರಗಳನ್ನ ನಿಮ್ಗೆ ಹೇಳಬೇಕು. ವ್ಲಾಗ್ ಮುಖಾಂತರನೇ ಎಲ್ಲನೂ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.